ಸಂಬಂಧಪಟ್ಟಂತೆ ಕ್ಯಾಂಪ್ಗೆ ಅವರೇ ಅಡ್ವೈಸ್ ಮಾಡಿದಂಥ ಸಂದರ್ಭ. ಹಾಗಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ತಮ್ಮೆಲ್ಲರ ಕುರಿತು ನಮ್ಮ ಡಾಕ್ಟರ್ ಮಂಜಣ್ಣ ಮಾತಾಡ್ತಾರೆ. ಇವತ್ತು ನಮ್ಮ ರಾಮಕೃಷ್ಣ ಹಾಸ್ಪಿಟಲ್ ಮತ್ತೆ ಕಾನ್ಫಿಡೆಂಟ್ ಆಸ್ಪತ್ರೆ ಮಾಲೀಕರಾದಂಥ ಡಾಕ್ಟರ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಗೌಡ್ರು ಸಹ ಅವರು ಅವ್ರ ಜೊತೆ ಸೇರ್ಕೊಂಡು ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡಬೇಕು ಅಂತ ನಾವು ಯಾವಾಗ್ಲೂ ಅವ್ರ ಹಾಸ್ಪಿಟಲ್ ಅಲ್ಲಿ ಯಾವಾಗಲೂ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರ್ತಾರೆ. ಇವತ್ತು ಒಂಥರ ವಿಶೇಷವಾಗಿ ಮಾಡಿರುವಂತ ಒಂದು ಕ್ಯಾಂಪು. ಒಂದು 25 ವರ್ಷದ ಮೇಲ್ಪಟ್ಟು 45 ವರ್ಷದ ಒಳಗಡೆ ಇರುವಂತ ಎಲ್ಲ ನಾಗರಿಕರಿಗೂ ಸಹ ಒಂದು ಹಾರ್ಟ್ ಚೆಕಪ್ ಅನ್ನ ಮಾಡಿಸುವಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದು. ಈಗ ತುಂಬಾ ಎಲ್ಲರಿಗೂ ಅವಶ್ಯಕತೆ ಇದ್ದೇ ಇದೆ. ಯಾಕೆಂದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿರ್ತೀವಿ. ಒಳಗಡೆ ಇನ್ನು ನಮ್ಮ ದೇಹದಲ್ಲಿ ಏನೆಲ್ಲ ನ್ಯೂನತೆಗಳು ಇರ್ತದೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಇವತ್ತು ಚೆಕಪ್, ಹೆಲ್ತ್ ಚೆಕಪ್ ಮಾಡಿಸುವಂತ, ಅದ್ರಲ್ಲೂ ಹಾರ್ಟ್ ಚೆಕಪ್ ಮಾಡ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ಬೇಕಾಗುತ್ತೆ. ಇವತ್ತು BP ಶುಗರ್ ಇಂದ ಹಿಡಿದು 5 ಕಡೆ ಒಂದು ECG ನಡೆಸುವಂತ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ಡಾಕ್ಟರ್ ನಾಗೇಂದ್ರ ಅವರ ನೇತೃತ್ವದಲ್ಲಿ. ಅವರೆಲ್ಲ ಸಂಘಟಕರು, ಬಹಳಷ್ಟು ಸಂಖ್ಯೆಯಲ್ಲಿ ಸಂಘಟಕರು ಕ್ಯಾಂಪ್ ಅನ್ನು ಆಯೋಜನೆ ಮಾಡಲಿಕ್ಕೆ ಸತತವಾಗಿ ಪ್ರಯತ್ನ ಪಟ್ಟು ಸುಮಾರು 300 ರಿಂದ 350 ಜನನ ಹಾರ್ಟ್ ಚೆಕಪ್ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಹಾರಾಷ್ಟ್ರ ಎಜುಕೇಶನ್ ಟ್ರಸ್ಟ್ ಸಹ ಹೆಲ್ತ್ ಕ್ಯಾಂಪ್ ಮಾಡುವಾಗ ಡಾಕ್ಟರ್ ನಾಗೇಂದ್ರ ಸರ್ ಸಹ ಅವರು ನಮ್ಮ ಕ್ಯಾಂಪ್ ನಲ್ಲಿ ಬಂದು ಭಾಗವಹಿಸಿ ಹಲವಾರು ಜನಕ್ಕೆ ಒಂದು ಸಹಾಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಜನತಾ ಕೊಪ್ಪಳ ಸೊಸೈಟಿ ಸಹ ಅದನ್ನು ಹಮ್ಮಿಕೊಂಡಿದ್ದು ಅಲ್ಲಿ ರಿಜಿಸ್ಟ್ರೇಷನ್ ಮೆಂಬರ್ ಆದವ್ರಿಗೂ ಒಂದಷ್ಟು ಕಾರ್ಡ್ ಅನ್ನ ಮಾಡಿಸಿ ಡೈಲಿ BP ಶುಗರ್ ಟೆಸ್ಟ್ ಮಾಡಿಸೋದು ಫ್ರೀ ಆಗಿ ಕೂಡ ಮಾಡಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಒಂದು ಹಾಸ್ಪಿಟ್ಲು ನಮ್ಮ ಬಡಾವಣೆ ಇರೋದೊಂದು ನಮ್ಗೆಲ್ಲರಿಗೂ ಒಂದು ಖುಷಿ ತರುವಂತ ಕೆಲಸ. ಇಲ್ಲಿ ಬಂದಿರುವಂತವ್ರಿಗೂ ಸಹ ನಮ್ಮ ಶಾಸಕರ ಒಂದು ಕಾರ್ಡ್ ಸಹ ನಾಗೇಂದ್ರ ಸರ್ ಮಾಡ್ಕೊಟ್ಟಿದ್ದಾರೆ. ಮಾಡ್ಕೊಟ್ಟಿದ್ದಿಂದ ಆ ಕಾರ್ಡ್ ಅನ್ನು ತಂದವ್ರಿಗೂ ಸಹ ಒಂದಷ್ಟು ಫ್ರೀ ಆಗಿ ಹೆಲ್ತ್ ಚೆಕಪ್ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಬಹಳ ಒಂದು ನಮ್ಮ ಕಾನ್ಶಿಯಸ್ ಅಲ್ಲಿ ಇರೋದನ್ನೇ ಒಂದು ನಮಗೊಂತಿರುವಂತ ಅದೃಷ್ಟ ಅಂತಾನೆ ಹೇಳ್ಬೇಕು. ನಾಗೇಂದ್ರ ಸರ್ ನೇತೃತ್ವದಲ್ಲಿ ಬಹಳ ಮುತುವರ್ಜಿ ವಹಿಸಿ ಜನಕ್ಕೆ ಅನುಕೂಲ ಆಗ್ಲಿ ಅಂತ ನಡೆಸುವಂತ ಒಂದು ಕ್ಯಾಂಪು. ನಾಗೇಂದ್ರ ಸರ್ ಮುಂದಿನ ದಿನದಲ್ಲಿ ಒಳ್ಳೇದಾಗ್ಲಿ. ಅವ್ರು ಯಾವಾಗ್ಲೂ ನಮ್ ಜೊತೆ ಅವ್ರಿರ್ತಾರೆ, ಅವ್ರ ಜೊತೆ ನಾವಿರ್ತೀವಿ. ಖಂಡಿತವಾಗ್ಲು ಅವರೆಲ್ಲ ಸಂಘಟಕರು ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆಲ್ಲ ನಾಗರಿಕರು ಸಹ ಗೌರಿ ಗಣೇಶ ಶುಭಾಶಯಗಳು. ಗಣೇಶ ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ರಾಜ್ಯದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸುಮಾರು ಜನ ಸಾವಿನಪ್ಪಿರೋದ್ರಿಂದ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕಾಗಿ ಈ ಕ್ಯಾಂಪ್ ಅನ್ನು ಕಂಡಕ್ಟ್ ಮಾಡಲಾಗಿದೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶಿಕ್ಷಕರಾದ ಗೋಪಾಲಯ್ಯನವರು ಮತ್ತೆ ಡಾಕ್ಟರ್ ನಾಗೇಂದ್ರ ಅವರು ಎಲ್ಲ ಒಂದು ತಂಡವನ್ನು ರಚನೆ ಮಾಡಿ 350 ರಿಂದ 400 ಆಕ್ಸಿಜನ್ ಸಿಲಿಂಡರ್ಗಳು ಮತ್ತೆ 150 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನ ಮನೆಗೆ ತಲುಪಿಸಿ ಕೊರೋನಾ ಸಂದರ್ಭದಲ್ಲಿ ಹಲವಾರು ಮನೆಗಳಿಗೆ ಸಹಾಯ ಮಾಡಲಾಗಿದೆ. ಅಣ್ಣನ ಕಾನ್ಸೆಪ್ಟ್ ಏನಿತ್ತು, ಯುವ ಜನಾಂಗದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ. ಕಳೆದ ಜನವರಿಯಿಂದ ಮೇವರೆಗೆ ಸುಮಾರು 6,000 ಕರ್ನಾಟಕದಾದ್ಯಂತ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗಿದೆ ಅನ್ನುವಂಥದ್ದು ವಿಷಯ. ಹಾಗಾಗಿ ಈ ಭಾಗದ ಮಹಾಲಕ್ಷ್ಮಿ ಲೇಔಟ್ ಜನತೆಗೆ ಮತ್ತೆ ಯುವಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ಕ್ರೀನಿಂಗ್, ಹಾರ್ಟ್ ಸ್ಕ್ರೀನಿಂಗ್ ಅನ್ನುವಂಥದ್ದು, ಯೂತ್ ಹಾರ್ಟ್ ಸ್ಕ್ರೀನಿಂಗ್ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೇಳಿದ್ರು. ಹಾಗಾಗಿ ಅವ್ರ ನೇತೃತ್ವದಲ್ಲಿ ಮತ್ತೆ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ. ಈ ಕಾರ್ಯಕ್ರಮದಲ್ಲಿ ಸರಿ 350ಕ್ಕೆ ಹೆಚ್ಚಿನ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಅಷ್ಟು ಜನ ಬಂದು ಇವತ್ತು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ. ಕೆಲವರು ECG ನಲ್ಲಿ ವ್ಯತ್ಯಾಸಗಳು ಕಂಡಂತ ಸಂದರ್ಭನ ಎಕ್ಸ್ಪರ್ಟ್ ಡಾಕ್ಟರ್ಗಳು ಕೂಡ ಇದ್ದಾರೆ. ಅದನ್ನ ಎಕೋ ಮಾಡಿ ಮತ್ತೆ ಅವ್ರಿಗೆ ಏನ್ ಬೇಕು ಉನ್ನತವಾದಂತ ಚಿಕಿತ್ಸೆ ಬೇಕಾದಂತ ಸಂದರ್ಭದಲ್ಲಿ ನಮ್ಮ ಶಾಸಕರು ಗೋಪಾಲಣ್ಣ ಅವರು ಯಾವ ಜಯದೇವಾಗ ಆಗಿರ್ಲಿ ಬೇರೆ ಬೇರೆ ಕಾರ್ಡಿಯಾಕ್ ಸೆಂಟರ್ಗಳಿದೆ ಅಲ್ಲಿಗೆ ರೆಫರ್ ಮಾಡಿ ಅವರಿಗೆ ಸಹಾಯ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಮಾಡ್ಕೊ ಬಂದವರು ಈಗಲೂ ಕೂಡ ಮಾಡ್ಬೇಕು. ಬೆಳಗ್ಗೆ ಬಂದು ಇಲ್ಲೇ ಇದ್ದಾರೆ, ಕ್ಯಾಂಪ್ ಮುಗಿಯೋ ತನಕ ಕೂಡ ಇಲ್ಲೇ ಇರ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಗೋಪಾಲಣ್ಣವರು ಮತ್ತೆ ಇನ್ನೊಂದು ಈಗ ಸಲಹೆಯನ್ನು ಕೊಟ್ಟಿದ್ರೆ ಕ್ಷೇತ್ರದ ಇತರ ಭಾಗಗಳಲ್ಲಿ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ಬೇಕು, ಅದ್ರ ಬಗ್ಗೆ ಕಾರ್ಯೋನ್ಮುಖರಾಗಿ ಅಂತ ಹೇಳಿದ್ದಾರೆ ನನಗೆ ಮತ್ತೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ. ಈಗ ಅವ್ರಿಗೆ ಹೇಳಿಕೆ ನಾವು ಆಧರಿಸಿ ಮುಂದಿನ ಎಲ್ಲಿ ಪ್ಲಾನ್ ಮಾಡ್ಬೇಕು ಅನ್ನೋಂಥದ್ದನ್ನ ಈಗಾಗಲೇ ಘೋಷಣೆ ಮಾಡಿದ್ವಿ. ಮುಂದಿನ ತಿಂಗಳು JP ನರ್ಸಿಂಗ್ ಸರಸ್ವತಿಪುರದಲ್ಲಿ ಮಾಡ್ಬೇಕು ಅನ್ನೋಂಥದ್ದನ್ನ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಎಲ್ಲ ಮುಖ್ಯಸ್ಥರಾದ ಡಾಕ್ಟರ್ ನಾಗೇಂದ್ರ ಅವರು, ಡಾಕ್ಟರ್ ಮಂಜುನಾಥ್ ಗೌಡರು ಮತ್ತೆ ಡಾಕ್ಟರ್ ನಾಗೇಂದ್ರ ಅವರ ಜೊತೆಲಿರ್ತಕ್ಕಂಥ ಡಾಕ್ಟರ್ಸು, ಸಿಬ್ಬಂದಿ ವರ್ಗ, ಸ್ನೇಹಿತರುಗಳು ಇತ್ತೀಚೆಗೆ ರಾಜ್ಯದಾದ್ಯಂತ ಹೃದಯಾಘಾತ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿದಿನ ಗಮನಿಸ್ತಾ ಇದ್ದೇವೆ. 24 ವರ್ಷ ಮೇಲ್ಪಟ್ಟಿರ್ತಕ್ಕಂಥ 45 ವರ್ಷದವರೆಗೂ
ಇದು ಯಾತಕ್ಕೆ ಬರ್ತದೆ ಅಂತ ಅಂದ್ಬಿಟ್ಟು ಇನ್ನ ನಾವು ಇದು ಮಾಡೋಕ್ಕಾಗಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಕ್ಯಾಂಪ್ಗಳಾಗಬೇಕು ಅಂತಕ್ಕಂಥದ್ದನ್ನ ಮಾತಾಡಿ ಇವತ್ತು 300ಕ್ಕಿಂತ ಹೆಚ್ಚು ಜನ ಈ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಾವೊಂದು 6 ತಿಂಗಳಿಗೋ 9 ತಿಂಗಳಿಗೋ ಪ್ರತಿ ಇಡೀ ಬಾಡಿ ಚೆಕಪ್ ಮಾಡಬೇಕಾಗುತ್ತೆ. ಆ ಕಾರ್ಯಕ್ರಮನ ಇವತ್ತು ನಾವು ಮೆಡಿಕಲ್ ಕ್ಯಾಂಪ್ಗಳು ಪ್ರತಿ ತಿಂಗಳು ಮಾಡ್ತೀವಿ. ಆದ್ರೆ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಯಾಂಪ್ ಅಂತ ಅಂದ್ಬಿಟ್ಟು ನಾವು ಭಾವಿಸಿದ್ದೇವೆ. ಇದರಿಂದ ಅನೇಕ ಜನರಿಗೆ ಉಪಯೋಗ ಆಗುತ್ತೆ. ಅವರು ಕೊಲೆಸ್ಟ್ರಾಲ್ ಎಷ್ಟಿದೆ, BP, ಶುಗರು, ಹಾರ್ಟ್ ಸಮಸ್ಯೆ ಇದ್ರೆ, ಕಿಡ್ನಿ ಸಮಸ್ಯೆ ಇದ್ರೆ, ಲಿವರ್ ಸಮಸ್ಯೆ ಇದೆ, ಎಲ್ಲನೂ ನಮಗೆ ಇದು ಗೊತ್ತಾಗುತ್ತೆ. ಈ ಕ್ಯಾಂಪ್ಗಳನ್ನ ಮುಂದಿನ ದಿನದಲ್ಲಿ ಸಸ್ಪತಿಪುರದಲ್ಲಿ ಇನ್ನೊಂದು 15 ದಿನದಲ್ಲಿ ಅಲ್ಲಿ ಮಾಡಬೇಕು ಅಂತ 15ದಿಂದ 20 ದಿನದಲ್ಲಿ ಅಲ್ಲೊಂದು ಕ್ಯಾಂಪ್ ಮಾಡ್ತೀವಿ. ಬೇರೆ ಬೇರೆ ವಾರ್ಡ್ಗಳಲ್ಲೂ ಒಂದೊಂದು ಕ್ಯಾಂಪನ್ನು ಈ ರೀತಿ ಮಾಡಿ ಆನ್ಲೈನ್ ರಿಜಿಸ್ಟರ್ ಮಾಡಿ ಉಚಿತವಾಗಿ 24 ವರ್ಷ ತುಂಬಿರ್ತಕ್ಕಂಥವ್ರಿಗೆ 45 ವರ್ಷದ ಈ ಮಧ್ಯದಲ್ಲಿರ್ತಕ್ಕಂಥವ್ರಿಗೆ ಈ ಕ್ಯಾಂಪನ್ನು ಮಾಡ್ತೇವೆ.